ಛೇ 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 ಎಂತ ಕಾಲ ಬಂತು ನೋಡಿ. ಮುಂಬೈನಲ್ಲಿ ಶಿಕ್ಷಕಿಯೊಬ್ಬಳು ತನ್ನ ವಿದ್ಯಾರ್ಥಿ ಮೇಲೆಯೇ ಅತ್ಯಾಚಾರ ಎಸಗಿದ್ದಾಳೆ. 16 ವರ್ಷದ ವಿದ್ಯಾರ್ಥಿಯ ಮೇಲೆ ಕಳೆದ 1 ವರ್ಷದಿಂದ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಮುಂಬೈನ ಪ್ರತಿಷ್ಠಿತ ಶಾಲೆಯೊಂದರ 40 ವರ್ಷದ ಇಂಗ್ಲಿಷ್ ಶಿಕ್ಷಕಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ವಿವಾಹಿತೆಯಾಗಿ ಮಕ್ಕಳಿರುವ ಈ ಶಿಕ್ಷಕಿಯ ವಿರುದ್ಧ ಪೋಕ್ಸೋ ಕಾಯ್ದೆ, ಜುವೆನೈಲ್ ಜಸ್ಟಿಸ್ ಕಾಯ್ದೆ ಮತ್ತು ಭಾರತೀಯ ದಂಡ ಸಂಹಿತೆಯಡಿ ಪ್ರಕರಣ ದಾಖಲಾಗಿದೆ. ವಿದ್ಯಾರ್ಥಿಯು 11ನೇ ತರಗತಿ ಓದ್ತಿದ್ದು 2023ರ ಡಿಸೆಂಬರ್ ವೇಳೆ ಶಾಲೆಯ ವಾರ್ಷಿಕೋತ್ಸವದ ವೇಳೆ ಡ್ಯಾನ್ಸ್ ಗ್ರೂಪ್ ಮಾಡುವ ಸಮಯದಲ್ಲಿ ಶಿಕ್ಷಕಿ ವಿದ್ಯಾರ್ಥಿಯ ಕಡೆಗೆ ಆಕರ್ಷಿತಳಾಗಿದ್ದಾಳೆ. ಜನವರಿ 2024ರಲ್ಲಿ ಆಕೆ ಲೈಂಗಿಕ ಸನ್ನೆಗಳನ್ನ ಮಾಡಿದ್ದು ವಿದ್ಯಾರ್ಥಿಯು ಆರಂಭದಲ್ಲಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಆದರೆ ಶಿಕ್ಷಕಿ ತನ್ನ ಸ್ನೇಹಿತೆಯು ಶಾಲೆಗೆ ಸಂಬಂಧವಿಲ್ಲದವರಾಗಿದ್ದು ವಿದ್ಯಾರ್ಥಿಗೆ ಹಿರಿಯ ಮಹಿಳೆಯರು ಮತ್ತು ಕಿರಿಯ ಹುಡುಗರ ನಡುವಿನ ಸಂಬಂಧ ಈಗ ಸಾಮಾನ್ಯವಾಗಿದೆ ಎಂದು ಹೇಳಿ ಶಿಕ್ಷಕಿಯನ್ನ ಭೇಟಿಯಾಗಲು ಒಪ್ಪಿಸಿದ್ದಾಳೆ. ಆ ಬಳಿಕ ಶಿಕ್ಷಕಿ ವಿದ್ಯಾರ್ಥಿಯನ್ನ ಸೆಡಾನ್ ಕಾರಿನಲ್ಲಿ ಏಕಾಂತ ಸ್ಥಳಕ್ಕೆ ಕರೆದೊಯ್ದು ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾಳೆ. ವಿದ್ಯಾರ್ಥಿಯು ಆತಂಕಗೊಂಡಾಗ ವಯಾಗ್ರಾ ಮಾತ್ರೆಗಳನ್ನ ನೀಡಿದ್ದಾಳೆ. ಬಳಿಕ ಮದ್ಯಪಾನ ಮಾಡಿಸಿ ದಕ್ಷಿಣ ಮುಂಬೈ ಮತ್ತು ವಿಮಾನ ನಿಲ್ದಾಣದ ಬಳಿಯ 5 ಸ್ಟಾರ್ ಹೋಟೆಲ್ಗಳಿಗೆ ಕರೆದೊಯ್ದು ಲೈಂಗಿಕ ಸಂಬಂಧಕ್ಕೆ ಒತ್ತಾಯಿಸಿದ್ದಾಳೆ ಎಂದು ಪೊಲೀಸರು ತಿಳಿಸಿದ್ದಾರೆ. ವಿದ್ಯಾರ್ಥಿಯ ವರ್ತನೆಯಲ್ಲಿ ಬದಲಾವಣೆ ಕಂಡು ಕುಟುಂಬದವರು ಮಾತನಾಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ಆರಂಭದಲ್ಲಿ ಕುಟುಂಬದವರು ಈ ವಿಷಯವನ್ನ ಗೌಪ್ಯವಾಗಿಡಲು ನಿರ್ಧರಿಸಿದ್ದಾರೆ. ಆದರೆ ವಿದ್ಯಾರ್ಥಿಯು 12ನೇ ತರಗತಿ ಪರೀಕ್ಷೆಯನ್ನ ಪಾಸ್ ಆದ ಬಳಿಕವೂ ಶಿಕ್ಷಕಿಯ ಜೊತೆ ಸಂಪರ್ಕ ಮುಂದುವರಿಸಿದಾಗ ಕುಟುಂಬದವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಸದ್ಯ ಶಿಕ್ಷಕಿಯನ್ನ ಪೊಲೀಸರು ಬಂಧಿಸಿದ್ದಾರೆ.